ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಿಕೆ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ನಿಮ್ಮ ಒಂದು ಮೊಬೈಲಲ್ಲಿ ಎಡಿಟ್ ಮಾಡ್ತಾ ಇರುವಾಗ ಏನಾದರೂ ಒಂದು ವರ್ಡ್ ಬರುತ್ತೆ ಅಥವಾ ಒಂದು ಇಮೇಜ್ ಅಂದರೆ ಫೋಟೋನ ಲ್ಯಾರಿಕಲ್ ಎನಿಮೇಷನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಏನೋ ಒಂದು ಸೆಂಟೆನ್ಸನ್ನು ಬರ್ದಿರ್ತಾರೆ, ಅದು ಈ ಥರ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಲ್ಯಾರಿಕಲ್ ಎನಿಮೇಷನ್ ಅಂತಾರೆ. ನಿಮ್ಮ ಒಂದು ಮೊಬೈಲ್ನಲ್ಲಿ ಕೈನ್ಮಾಸ್ಟರ್ ಅನ್ನೋ ಅಪ್ಲಿಕೇಶನ್ ಇದ್ದರೆ ಸಾಕು, 2 ನಿಮಿಷದಲ್ಲಿ ಈ ಥರ ನೀವು ಕೂಡ ಒಂದು ಎಡಿಟನ್ನು ಮಾಡ್ಕೊಳ್ಬೋದು. ಅದು ಯಾವ ಥರ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೈನ್ಮಾಸ್ಟರ್ ಬಗ್ಗೆ ನಿಮಗೆ ವಿಡಿಯೋ ಎಡಿಟ್ ಮಾಡೋದು ಗೊತ್ತಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ಹಲವಾರು ವಿಡಿಯೋಗಳನ್ನ ಮಾಡಿದ್ದೀವಿ. ನಮ್ಮ ಒಂದು ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡಿ. ಕೈನ್ಮಾಸ್ಟರ್ ಎಡಿಟಿಂಗ್ ಅಂತ ಒಂದು 10-15 ವಿಡಿಯೋಗಳನ್ನ ಮಾಡಿದ್ವಿ. ನಿಮ್ಗೆ ಯಾವುದೋ ಕೈನ್ಮಾಸ್ಟರಲ್ಲಿ ಯಾವ ಥರ ಎಡಿಟ್ ಮಾಡೋಕ್ಕೆ ಬರಲ್ಲ, ವಿಡಿಯೋನ ನೋಡಿ ತಿಳ್ಕೊಳ್ಬೋದು. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನಲ್ಲಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ಮೊದಲನೇದಾಗಿ ಕೈನ್ಮಾಸ್ಟರ್ಗೆ ಓಪನ್ ಬರ್ತೀರಾ. ಆ್ಯಪ್ ಓಪನ್ ಮಾಡಿದ ತಕ್ಷಣ ಯಾವ್ದು ವಿಡಿಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದ ತಕ್ಷಣ ಇದೇನಾ ವಿಡಿಯೋ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಅದಾದ ತಕ್ಷಣ ಯಾವ ವರ್ಲ್ಡನ್ನು ಹಾಕಬೇಕು ನೀವು ನೆನ್ಪಿಟ್ಕೊಳ್ಳಿ. ಇಲ್ಲಿ ಮೀಡಿಯಾ ಅಂತ ಇದೆ, ಲೇಯರ್ ಅಂತ ಇದೆ, ಆಡಿಯೋ ಅಂತ ಇದೆ, ವಾಯ್ಸ್ ಅಂತ ಇದೆ. ಇವಾಗ ಲೇಯರ್ ಎನಿಮೇಷನ್ನ ನಾನು ಮಾಡ್ಕೋತೀನಿ, ವರ್ಲ್ಡ್ ಎನಿಮೇಷನ್. ಇಲ್ಲಿಂದ ನನಗೆ ಸ್ಟಾರ್ಟ್ ಆಗಬೇಕು. ಇಲ್ಲಿಗೆ ಟೈಮ್ ಲೈನನ್ನು ನೆನೆಸ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಇದು ಬೇಕಾ, ಎಫೆಕ್ಟ್ ಬೇಕಾ, ಅಥವಾ ಟೆಕ್ಸ್ಟ್ ಏನಾದರೂ ಒಂದು ಬರ್ಕೊಳ್ಳೋದು. ನಾನು ಟೈಪ್ ಮಾಡ್ಕೊಳ್ತೀನಿ, ಕನ್ನಡ ಕರ್ನಾಟಕ. ಮತ್ತು ನಮಸ್ಕಾರ. ಕನ್ನಡ ಕರ್ನಾಟಕ ನಮಸ್ಕಾರ ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲಿ ಈ ಥರ ಬರುತ್ತೆ. ಇದನ್ನು ಫಾಂಟ್ಸ್ ಚೇಂಜ್ ಮಾಡ್ಕೊಳ್ಬೇಕು, ಸ್ವಲ್ಪ ಡಿಸೈನಾಗಿ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಎ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ತಕ್ಷಣ ಇಲ್ಲಿ ಯಾವ ಥರ ಡಿಸೈನ್ ಬೇಕು ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇದಕ್ಕೆ ಕಲರ್ ಬೇಕೆಂದರೆ ಇಲ್ಲಿ ವೈಟ್ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ವೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ವೈಟ್ ಮೇಲೆ ನಂಗೆ ರೆಡ್ ಬೇಕಂದರೆ ಇಲ್ಲಿ ಓಕೆ ಕೊಡ್ತೀನಿ, ಕಲರ್ ಮೇಲೆ ಕ್ಲಿಕ್ ಮಾಡಿ. ರೆಡ್ ಡಾರ್ಕ್ ಕಾಣ್ತಾ ಇದೆ, ಯೆಲ್ಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಫೈನಲಾಗಿ ಈ ಥರ ಬಂತು. ಇನ್ನೊಂದು ಚೂರು ಓಕೆ ಇಷ್ಟಿರಲಿ. ಇವಾಗ ನಾನು ವಿಡಿಯೋನ ಪ್ಲೇ ಮಾಡ್ತೀನಿ. ಸಡನ್ನಾಗಿ ಬಂದುಬಿಡುತ್ತೆ. ಇವಾಗ ಅದು ಒಂದು ಆ್ಯನಿಮೇಷನ್ ಥರ ಬರಬೇಕು. ಆದಮೇಲೆ ಕ್ಲಿಕ್ ಮಾಡ್ತೀನಿ. ಕನ್ನಡ ಕರ್ನಾಟಕ ನಮಸ್ಕಾರ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು. ಒಂದು ನಿಮಿಷ. ಔಟ್ ಎನಿಮೇಷನ್ ಅಂತ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ ಎನಿಮೇಷನು, ಔಟ್ ಎನಿಮೇಷನು ಅಂತ ಇದೆ. ಒಂದನೇದ್ದು ನೋನ್ ಅಂತ ಇದೆ. ಈ ಥರ ಬೇಕಾ, ಫೈಡ್ ಬೇಕಾ, ಅಥವಾ ಪಾಪ್ ಬೇಕಾ, ಅಥವಾ ಸ್ಲೈಡ್ ರೈಟ್ ಬೇಕಾ, ಸ್ಲೈಡ್ ಲೆಫ್ಟ್ ಬೇಕಾ. ಇನ್ನೂ ಬರುತ್ತೆ, ಸೈಡ್ ಅಪ್ಪು ಅಥವಾ ಸ್ಲೈಡ್ ಡೌನು, ಕ್ಲಿಕ್ ವಿಶ್ಯೂ. ಈ ಥರ ಬೇಕಾ, ಅಥವಾ ನೋಡ್ಕೊಳ್ಳಿ ಯಾವ್ದು ಬೇಕು. ಡ್ರಾಪು. ಈ ಥರನೂ ಬರುತ್ತೆ. ಕ್ಲಿಕ್ ಈ ಥರ ಬೇಕಾ, ಡ್ರಾಪು. ಇನ್ನೂ ಬೇಳಿದೆ, ಸ್ಲೈಡ್ ಡೌನು, ಕವರ್ ಸ್ಟೋರೇಜು, ಲೆಫ್ಟ್ ಬೈ ಲೆಟ್ರು, ಸ್ಲೈಡ್ ರೈಟು. ಓಕೆ ಇದಿರಲಿ ನನಗೆ. ಟೈಮಿಂಗ್ ಬೇಕಾ, 5 ಸೆಕೆಂಡ್ಗೆ ಬೇಕಾ, ಅಥವಾ 15 ಸೆಕೆಂಡ್ ಈ ಥರ ಬೇಕಾ. ಓಕೆ. ನಿಮಗೆ ಟೈಮ್ ಯಾವ್ದು ಬೇಕೋ ಅದನ್ನ ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. 1.5 ಸೆಕೆಂಡ್ ಇಟ್ಕೊಂಡಿದ್ದೀನಿ. ಇವಾಗ ಒಂದನೇಗಿಂತ ವೀಡಿಯೋನ ಪ್ಲೇ ಮಾಡ್ತೀನಿ. ನೋಡ್ತಾ ಇರ್ಬೋದು. ಮತ್ತೆ ಅದೇ ಥರ ಟೈಪ್ ಹಾಕೊಂತ ಕೊನೆ ತನಕ ನೋಡೋಣ. ಫೈನಲಾಗಿ ಹೋಗುತ್ತೆ. ಆದ ತಕ್ಷಣ ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇನ್ ಎನಿಮೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ್ದು ಮತ್ತೆ ಬೇರೆ ನೋಡ್ಕೊಳ್ಳಿ. ಈ ಥರ ಬೇಕಾ. ಓಕೆ ಗೈಸ್. ಓಕೆ, ಡ್ರಾಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ಪ್ಲೇ ಮಾಡ್ತೀನಿ. ಇವಾಗ ಡ್ರಾಪ್ ಆಯಿತು. ಅದೇ ರೀತಿ ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಹಾಗೆಯೇ ಮತ್ತೆ ಬೇರೆ ಔಟ್ ಎನಿಮೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಲೈಡಾ. ಮತ್ತೆ ಸ್ಟಾರ್ಟ್ ಮಾಡೋಣ. ಸ್ಲೈಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋನ. ಡ್ರಾಪ್ ಆಯ್ತು ಇವಾಗ. ಹೋಗುವಾಗ ಯಾವ ಥರ ಹೋಗುತ್ತೆ ನೋಡೋಣ. ಫೈನಲಾಗಿ ಹೋಯಿತು. ಇಷ್ಟೇ ಫ್ರೆಂಡ್ಸ್. ಒಂದು ನಿಮಿಷ, ಇವಾಗ ಬೇಡ. ಇವಾಗ ಒಂದು ಯಾವುದಾದ್ರೂ ಫೋಟೋ ಬೇಕಾ. ಕ್ಲಿಕ್ ಮಾಡ್ತೀನಿ. ನನ್ನದೇ ಒಂದು ಫೋಟೋ ತೊಗೊಳ್ಳೋಣ. ಇದು ನನ್ನ ಫೋಟೋ. ಇದನ್ನು ಯಾವ ಥರ ಮಾಡೋದು, ಪಾಪಪ್ ಮಾಡೋದು ಅಂದರೆ ಅದು ಮತ್ತೆ ಅದೇ ರೀತಿ ಕ್ಲಿಕ್ ಮಾಡಿ. ನೋನು, ಫೈಡು, ಪಾಪ್ ಅಂತ ಇದೆ. ಆಗಲೇ ಸ್ಲೈಡು ಹಾಗೆಯೇ. ಓಕೆ, ಇದು ಯಾವುದೋ ಚೆನ್ನಾಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಇವಾಗ. ನೋಡ್ತಾ ಇರ್ಬೋದು, ಈ ಥರ ಫೋಟೋ ಆಗುತ್ತೆ. ಇದಾದ ತಕ್ಷಣ ಮುಂದೆ ಎಲ್ಲ ವಿಡಿಯೋ ಎಡಿಟ್ ಆಯಿತು. ಎಲ್ಲ ಚೆನ್ನಾಗಿದೆ ನೋಡ್ಕೊಳ್ಳಿ. ಟೈಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೈನಲಾಗಿ ಈ ವಿಡಿಯೋ ಎಂಡ್ ಯಾವ ಥರ ಇರುತ್ತೆ ನೋಡೋಣ.
ಸೊ ಇಷ್ಟಿಗೆ ಸ್ಟಾಪ್ ಆಗುತ್ತೆ. ಸೊ ಬ್ಲ್ಯಾಕ್ ಫಿಲಮ್ ಮುಗಿದ ತಕ್ಷಣ ಬ್ಲ್ಯಾಕ್ ಬರುತ್ತೆ, ಆ ಥರ ಮಾಡ್ಕೊಳ್ಬೇಕಂದ್ರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೊ ಇದ್ರ ಮೇಲೆ ಡಬಲ್ ಮೇಲೆ ಕ್ಲಿಕ್ ಮಾಡಿ, ಸೊ ವಿಡಿಯೋ ಸೈಡ್ ಔಟ್ ಅಂತ ಇದೆ, ಸೊ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿಕೊಂಡು ಆನ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರ್ಬೋದು ವಿಡಿಯೋ ಯಾವ ಥರ ಕ್ಲೋಸ್ ಆಗುತ್ತೆ ಅಂತ ಹೇಳಿ. ಸೊ ನೋಡಿ, ಸೊ ಫಿಲಮ್ ಎಂಡ್ ಆದ ತಕ್ಷಣ ಆ ಥರ ತೋರಿಸುತ್ತೆ. ಸೊ ಇದಾದ ತಕ್ಷಣ ಇಲ್ಲಿ ಮೂಲೆಯಲ್ಲಿ ಸೊ ಎಕ್ಸ್ಪೋರ್ಟ್ ಇದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ರೆವಲ್ಯೂಷನ್ ಎಷ್ಟು ಬೇಕು, ಫ್ರೇಮ್ ರೇಟ್ ಎಷ್ಟು ಬೇಕು, ಹಾಗೆಯೇ ಬ್ರೈಟ್ನೆಸ್ ಎಷ್ಟು ಬೇಕು ಅಂತ ಇಟ್ಕೊಂಡು ಸೊ ಎಕ್ಸ್ಪೋರ್ಟ್ ಮೇಲೆ ಸೊ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಎಲ್ಲರಿಗೂ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.